ಕರುನಾಡಿಗೆ ನಮಸ್ಕಾರ. ನಾನು ನಿಮ್ಮ DGK ಸರ್, ಅಕ್ಕಲ್ಕೋಟ್. ನೆಟ್ ಮತ್ತು ಕೆಸೆಟ್ ಪರೀಕ್ಷೆ ಪೇಪರ್ 1 ಯೂನಿಟ್ 10 ಹೈಯರ್ ಎಜುಕೇಷನ್. ಇದರಲ್ಲಿ ಟೆಕ್ನಿಕಲ್ ಎಜುಕೇಷನ್ ಅನ್ನೋ ಒಂದು ಸಬ್ ಟಾಪಿಕ್ ಇದೆ. ಈ ಟೆಕ್ನಿಕಲ್ ಎಜುಕೇಷನ್ ಮೇಲೆ ಪ್ರತಿ ಬಾರಿ ಒಂದು ಕ್ವಶನ್ ಫಿಕ್ಸ್ಡ್ ಆಗಿ ಕೇಳುತ್ತಾರೆ. ಹೀಗಾಗಿ ಟೆಕ್ನಿಕಲ್ ಎಜುಕೇಷನ್ ದ ಕಂಟೆಂಟ್ ತಾವೆಲ್ಲರೂ ನೆನಪಿನ ಇಟ್ಟುಕೊಳ್ಬೇಕು. ಇದಕ್ಕಿಂತ ಮುಂಚೆ 2 ವಿಡಿಯೋಗಳನ್ನು ಮಾಡಿದ್ದೇನೆ ಟೆಕ್ನಿಕಲ್ ಎಜುಕೇಷನ್ ಸಂಬಂಧಪಟ್ಟಿದ್ದು. ಇದು ನೋಡ್ರಿ. ಟೆಕ್ನಿಕಲ್ ಎಜುಕೇಷನ್ದಲ್ಲಿ ಬರುವಂತ ಕೆಲವೊಂದು ಪ್ರಮುಖ ಸಂಸ್ಥೆಗಳು, ಈ ಎಲ್ಲಾ ಸಂಸ್ಥೆಗಳು ಟೆಕ್ನಿಕಲ್ ಎಜುಕೇಷನ್ ರಿಲೇಟೆಡ್ ಆಗಿ ಕೆಲಸ ಮಾಡುತ್ತವೆ, ಅಥವಾ ಟೆಕ್ನಿಕಲ್ ಎಜುಕೇಷನ್ ದ ಕೆಳಗಡೆ ಈ ಸಂಸ್ಥೆಗಳು ಕೆಲಸ ಮಾಡುತ್ತವೆ. ಈ ಸಂಸ್ಥೆಗಳು ಟೆಕ್ನಿಕಲ್ ಎಜುಕೇಷನ್ ಇಂಪ್ರೂವ್ಮೆಂಟ್ ಮಾಡುವ ಸಲುವಾಗಿ, ಸಪೋರ್ಟ್ ಮಾಡುವ ಸಲುವಾಗಿ ಕೆಲಸ ಮಾಡುತ್ತವೆ. IIS, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ IIS ಇದು ಬೆಂಗಳೂರಲ್ಲಿ ಸ್ಥಾಪನೆಯಾಗಿದೆ. ಇದು ಇಂಜಿನಿಯರಿಂಗ್ ಮತ್ತು ಸೈನ್ಸ್ ಎರಡೂ ಕೋರ್ಸ್ಗಳನ್ನು ಈ ಒಂದು ಸಂಸ್ಥೆ IIS ಮಾಡುತ್ತಿದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು ಸೈನ್ಸ್ ಮತ್ತು ಇಂಜಿನಿಯರಿಂಗ್ ಕೋರ್ಸ್ಗಳನ್ನು ಪ್ರಾರಂಭ ಮಾಡಿದೆ. 1909ರಲ್ಲಿ ಇದನ್ನು ಸ್ಥಾಪನೆ ಮಾಡಿದ್ರು. ಕೆಲಸ ಪ್ರಾರಂಭ ಮಾಡಿದ್ದು 1911 ಅಲ್ಲಿ, ನೆನಪಿಡ್ರಿ. ಆಮೇಲೆ ಪ್ರಶ್ನೆ ಕೇಳ್ತಾರೆ ನಿಮ್ಗೆ, IIS ಎಲ್ಲಿದೆ ಅಂತ ಹೇಳಿ. ಬೆಂಗಳೂರದಲ್ಲಿದೆ. ಇನ್ನು IISER, IISER ಇದ್ರ ಫುಲ್ ಫಾರ್ಮ್ ಏನು? ಈ ಸಂಸ್ಥೆಗಳು ನಮ್ಮ ದೇಶದಲ್ಲಿ ಎಷ್ಟು ಇವೆ ಅಂತ ಪ್ರಶ್ನೆ ಕೇಳುತ್ತಾರೆ. IISER ಈ ಸಂಸ್ಥೆಗಳು ಟೋಟಲ್ ದೇಶದೊಳಗೆ 7 ಸಂಸ್ಥೆಗಳು ಅದಾವ್ರಿ. 7 ಸ್ಥಳಗಳಲ್ಲಿ, 7 ಪ್ರದೇಶಗಳಲ್ಲಿ, 7 ರಾಜ್ಯಗಳಲ್ಲಿ ಈ ಸಂಸ್ಥೆಗಳನ್ನ ಭಾರತ ಸರ್ಕಾರದವರು ಸ್ಥಾಪನೆ ಮಾಡಿದ್ದಾರೆ. ಟೆಕ್ನಿಕಲ್ ಎಜುಕೇಶನ್ ರಿಲೇಟೆಡ್ ಕೆಲಸ ಮಾಡುತ್ತೇವೆ. ಏನಿದ್ರ ಫುಲ್ ಫಾರ್ಮ್? ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಜುಕೇಶನ್ ಅಂಡ್ ರಿಸರ್ಚ್. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಜುಕೇಶನ್ ಅಂಡ್ ರಿಸರ್ಚ್. ಪ್ಲೀಸ್ ಫುಲ್ ಫಾರ್ಮ್ ನೆನಪಿಡ್ರಿ. ಫುಲ್ ಫಾರ್ಮ್ ಮೇಲಿಂದ ಪ್ರಶ್ನೆ ಕೇಳುತ್ತಾರೆ. ಇಂಥವು 7 ಸಂಸ್ಥೆಗಳದವ್ರಿ. ಮೊದಲನೇ ಸಂಸ್ಥೆ ಕಲ್ಕತ್ತಾದಲ್ಲಿ ಸ್ಥಾಪನೆ ಮಾಡಿದ್ದಾರೆ 2006 ಅಲ್ಲಿ, IISER ಕಲ್ಕತ್ತಾ. ಎರಡನೇ ಸಂಸ್ಥೆ ಅದ್ರಿ ಪುಣೆ ಮಹಾರಾಷ್ಟ್ರದಲ್ಲಿ. ಇದು ವೆಸ್ಟ್ ಬೆಂಗಾಲ್ದಲ್ಲಿ, ಇದು ಮಹಾರಾಷ್ಟ್ರದಲ್ಲಿ. ಆಮೇಲೆ ಮೊಹಾಲಿಯಲ್ಲಿ IIESER ಇಂಥದ್ದೊಂದು ಸಂಸ್ಥೆ ಇಲ್ಲೈತಿ, ಮೊಹಾಲಿ ಪಂಜಾಬ್ದೊಳಗೆ 2007. IISER ಈ ಸಂಸ್ಥೆ ಭೋಪಾಲದಲ್ಲಿ ಮಧ್ಯಪ್ರದೇಶ್ 2008. IISER ತಿರುವನಂತಪುರಂ ಕೇರಳದಲ್ಲಿದೆ 2008. ತಿರುಪತಿ ಆಂಧ್ರ ಪ್ರದೇಶದೊಳಗೆ IISER 2015 ಅಲ್ಲಿ ಸ್ಥಾಪನೆಯಾಗಿದೆ. IISER ಬರ್ಹಾಮಪುರ್ ವೆಸ್ಟ್ ಬೆಂಗಾಲ್ ಪಶ್ಚಿಮ ಬಂಗಾಳದಲ್ಲಿ ಸ್ಥಾಪನೆ ಮಾಡಿದ್ದಾರೆ 2016. ಸರ್, ಇದ್ರ ಮೇಲಿನ ಪ್ರಶ್ನೆ ಹೇಗೆ ಕೇಳ್ತಾರ್ರಿ? IISER ಫುಲ್ ಫಾರ್ಮ್ ಎಷ್ಟು? ನಮ್ಮ ದೇಶದಲ್ಲಿ ಎಷ್ಟು ಸಂಸ್ಥೆಗಳದಾವ ಅಂತೇಳಿ ನೆಟ್ ಎಕ್ಸಾಮ್ದೊಳಗೆ ಈ 7 ಸಂಸ್ಥೆಗಳ ಹೆಸರನ್ನ ಕೇಳುತ್ತಾರೆ, ನೆನಪಿಡ್ರಿ. ನೆಕ್ಸ್ಟ್, ISMU ಎಂದರೆ ಏನು? ಇಂಡಿಯನ್ ಸ್ಕೂಲ್ ಆಫ್ ಮೈನ್ಸ್ ಯೂನಿವರ್ಸಿಟಿ. ಮೈನ್ಸ್ ಅಂದ್ರೆ ಕಲ್ಲಿದ್ದಲ್ಲಿ, ಗಣಿಗಾರಿಕೆ ಅಂತ ಕರೀತಾರೆ. ಗಣಿಗಾರಿಕೆ, ಗುಡ್ಡ ಹಡ್ಡಿ ಕೆಳಗೆ ಖನಿಜಗಳು ಸಿಗ್ತಾವ, ಅದನ್ನ ಖನಿಜಗಳು ಹೊರಗೆ ತೆಗೆಯೋದು ಕಲ್ಲಿದ್ದಲ್ಲಿ. ಅದನ್ನ ಮತ್ತೆ ಪ್ರಕ್ರಿಯೆ ಮಾಡಿ ನಾವು ಉಪಯೋಗ ಮಾಡುತ್ತೇವೆ. ಕಲ್ಲಿದ್ದಲ್ಲಿ ಮೈನ್ಸ್ ಅಂತ ಕರಿತೀವಿ. ಗಣಿಗಾರಿಕೆಯ ಶಾಲೆ ನಮ್ಮ ದೇಶದೊಳಗೆ ಸ್ಥಾಪನೆ ಮಾಡಿದ್ದಾರೆ. ಇಂಡಿಯನ್ ಸ್ಕೂಲ್ ಆಫ್ ಮೈನ್ಸ್ ಯೂನಿವರ್ಸಿಟಿ. ಎಲ್ಲಿ? ಧನಬಾದ್, ಜಾರ್ಖಂಡದೊಳಗೆ ಬರ್ತೈತಿ ಧನಬಾದ್. 2000
1926 ದೇಶ ಸ್ವತಂತ್ರ ಆಗೋಕ್ಕಂತ ಮುಂಚೆನೆ ಇದನ್ನ ಪ್ರಾರಂಭ ಮಾಡಿದ್ರು ಬ್ರಿಟಿಷರು. ಮೈನ್ಸ್ ಸ್ಟಡಿ ಮಾಡೋ ಸಲುವಾಗಿ 1967 ಅಲ್ಲಿ ಇದನ್ನ ಡೀಮ್ಡ್ ಯೂನಿವರ್ಸಿಟಿ ದರ್ಜೆಯನ್ನ ಕೊಟ್ಟಿದ್ದಾರೆ. ಪ್ಲೀಸ್ ಫುಲ್ ಫಾರ್ಮ್ ಅನ್ನ ನೆನಪಿಡಬೇಕು. ಆಮೇಲೆ SPA, ಸ್ಕೂಲ್ ಆಫ್ ಪ್ಲಾನಿಂಗ್ ಅಂಡ್ ಆರ್ಕಿಟೆಕ್ಚರ್. ಸ್ಕೂಲ್ ಆಫ್ ಪ್ಲಾನಿಂಗ್ ಅಂಡ್ ಆರ್ಕಿಟೆಕ್ಚರ್. ಪ್ಲಾನಿಂಗ್ ಅಂದ್ರೆ ನಿಯೋಜನೆ, ಆರ್ಕಿಟೆಕ್ಚರ್ ಅಂದ್ರೆ ವಾಸ್ತುಶಿಲ್ಪ. ಇಂಥವು ನಮ್ಮ ದೇಶದೊಳಗೆ 3 ಸಂಸ್ಥೆಗಳದವ್ರೆ. 3 ಸ್ಥಳಗಳಲ್ಲಿ 3 ಸಂಸ್ಥೆಗಳನ್ನು ಭಾರತ ಸರ್ಕಾರದವರು ಸ್ಥಾಪನೆ ಮಾಡಿದ್ದಾರೆ. SPA ಇದು ಟೆಕ್ನಿಕಲ್ ಎಜುಕೇಶನ್ ಕೆಳಗೆ ಕೆಲಸ ಮಾಡುತ್ತದೆ. ಇದಕ್ಕೆ ಸ್ಕೂಲ್ ಆಫ್ ಪ್ಲಾನಿಂಗ್ ಅಂಡ್ ಆರ್ಕಿಟೆಕ್ಚರ್. ಇವು 3 ಎಲ್ಲೆಲ್ಲದವ್ರಿ. ಮೊದಲನೇದು ದಿಲ್ಲಿ ಒಳಗೈತಿ. ದಿಲ್ಲಿ ಫಸ್ಟ್ ಸ್ಥಾಪನೆ ಮಾಡಿದ್ದು ನ್ಯೂ ಡೆಲ್ಲಿಯಲ್ಲಿ 1955 ಅಲ್ಲಿ. ಅವಾಗ ಇದ್ರ ಹೆಸರು ಸ್ಕೂಲ್ ಆಫ್ ಟೌನ್ ಪ್ಲಾನಿಂಗ್ ಮತ್ತು ಕಂಟ್ರಿ ಪ್ಲಾನಿಂಗ್, ಪಟ್ಟಣ ಮತ್ತು ಹಳ್ಳಿಯ ನಿಯೋಜನೆ ಅಂತೇಳಿ ಇದ್ರ ಹೆಸರಿಟ್ಟಿದ್ರು ಈ ಸ್ಕೂಲಿಗೆ, SPA. ಆಮೇಲೆ 1959 ಒಳಗೆ SPA ಅಂತೇಳಿ ಹೆಸರಿಟ್ರು, ಸ್ಕೂಲ್ ಆಫ್ ಪ್ಲಾನಿಂಗ್ ಅಂಡ್ ಆರ್ಕಿಟೆಕ್ಚರ್. 1979 ಒಳಗೆ ಡೀಮ್ಡ್ ಯೂನಿವರ್ಸಿಟಿ ಅಂತೇಳಿ ದರ್ಜೆ ಕೊಟ್ಟಿದ್ದಾರೆ. ಈ ಪ್ರಶ್ನೆ ಕೇಳಂಗಿಲ್ಲ ನಿಮಗೆ. ಕೇಳಿದ್ರೆ SPA ಎಷ್ಟು ಸಂಸ್ಥೆಗಳು ದೇಶದಲ್ಲಿ ಕೆಲಸ ಮಾಡುತ್ತಿವೆ? 3 ಸಂಸ್ಥೆಗಳು. SPA ದ ಫುಲ್ ಫಾರ್ಮ್ ಏನು? ಸ್ಕೂಲ್ ಆಫ್ ಪ್ಲಾನಿಂಗ್ ಅಂಡ್ ಆರ್ಕಿಟೆಕ್ಚರ್. ಇನ್ನು 2ನೇ ಸಂಸ್ಥೆ ಸ್ಥಾಪನೆ ಮಾಡಿದ್ದು ಮಧ್ಯಪ್ರದೇಶದ ಭೋಪಾಳದಲ್ಲಿ, SPA ಭೋಪಾಳ 2008 ಅಲ್ಲಿ. ಇದು ನೆನ್ಪಿಡ್ರಿ. ಜಸ್ಟ್ ಮೊನ್ನೆ ನೆಟ್ ಎಕ್ಸಾಮ್ ಪ್ರಶ್ನೆ ಕೇಳಿದ್ರು, ಯಾವ ಯೂನಿವರ್ಸಿಟಿಗೆ ಯೂನಿವರ್ಸಿಟಿ ಆಫ್ ಇಮ್ಯಾಜಿನೇಷನ್ ಎಂದು ಕರೆಯುತ್ತಾರೆ? ಯೂನಿವರ್ಸಿಟಿ ಆಫ್ ಇಮ್ಯಾಜಿನೇಷನ್ ಅಥವಾ ಯೂನಿವರ್ಸಿಟಿ ಆಫ್ ಇಮ್ಯಾಜಿನೇಷನ್ ಎಲ್ಲಿದೆ? ಯೂನಿವರ್ಸಿಟಿ ಆಫ್ ಇಮ್ಯಾಜಿನೇಷನ್ ಮಧ್ಯಪ್ರದೇಶದ ಭೋಪಾಳದಲ್ಲಿದೆ. ಯೂನಿವರ್ಸಿಟಿ ಆಫ್ ಇಮ್ಯಾಜಿನೇಷನ್ ನಾವು SPA ಎಂದು ಕರೆಯುತ್ತೇವೆ, ಸ್ಕೂಲ್ ಆಫ್ ಪ್ಲಾನಿಂಗ್ ಅಂಡ್ ಆರ್ಕಿಟೆಕ್ಚರ್. ಈ ಸಂಸ್ಥೆ ಇಲ್ಲೈತಿ ಮಧ್ಯಪ್ರದೇಶದೊಳಗೆ. ಈ ಸಂಸ್ಥೆಗೆ SPAಗ ಯೂನಿವರ್ಸಿಟಿ ಆಫ್ ಇಮ್ಯಾಜಿನೇಷನ್ ಎಂದು ಕರೆಯುತ್ತಾರೆ. 2008 ಅಲ್ಲಿ ಇದನ್ನ ಸ್ಥಾಪನೆ ಮಾಡಿದ್ದಾರೆ. ಇನ್ನು ವಿಜಯವಾಡ ಆಂಧ್ರ ಪ್ರದೇಶದೊಳಗ SPA ಸ್ಥಾಪನೆ ಮಾಡಿದ್ದಾರೆ 2008. ಇದಂತೂ ಮೊದಲನೇದು ನ್ಯೂ ಡೆಲ್ಲಿ. SPA ನ್ಯೂ ಡೆಲ್ಲಿ ಫಸ್ಟ್, 2ನೇದು ಭೋಪಾಲ್, 3ನೇದು ವಿಜಯವಾಡ. ಪ್ಲೀಸ್ ನೆನ್ಪಿಡ್ರಿ. ಆಮೇಲೆ NITIE ಇದ್ರ ಫುಲ್ ಫಾರ್ಮ್ ಕೇಳ್ತಾರೆ ನೋಡ್ರಿ. ಇದ್ರದ್ದು ಫುಲ್ ಫಾರ್ಮ್ ಇದು ಮುಂಬೈಯಲ್ಲಿದೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್. ಪ್ಲೀಸ್ ಫುಲ್ ಫಾರ್ಮ್ ನೆನ್ಪಿಡ್ರಿ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್. ಓಕೆ, ನಮಸ್ಕಾರ.